ರಜತ್ ಬೆಂಗಳೂರಿನಲ್ಲಿ ವಾಸಿಸುವ 22 ವರ್ಷದ ಸಾಮಾನ್ಯ ಯುವಕ. ನನ್ನ ಬದುಕಿನಲ್ಲಿ ಅತಿ ಮುಖ್ಯವಾದ ವ್ಯಕ್ತಿ ಎಂದರೆ ನನ್ನ ಅಮ್ಮ, ರಾಣಿ. ಈಗ ಆಕೆಗೆ 46 ವರ್ಷ ವಯಸ್ಸು. ಆಕರ್ಷಕ ವ್ಯಕ್ತಿತ್ವ ಆಕೆಯದು, ಒಂದು ವಿಶೇಷ ಸೆಳೆತ ಆಕೆಯಲ್ಲಿದೆ. ನೋಡಲು ಅಂದವಾದ ರೂಪ, ವಯಸ್ಸಿಗೆ ಮೀರಿದ ಯೌವನ ಆಕೆಯ ಸೊತ್ತು. ಆದರೆ ಅಮ್ಮ ಅಪ್ಪಟ ಸಂಪ್ರದಾಯಸ್ಥೆ. ಸಾಂಪ್ರದಾಯಿಕ ನಂಬಿಕೆಗಳೇ ಆಕೆಯ ಉಸಿರು. ಆಕೆಯ ನಡೆ, ಮಾತು, ಉಡುಗೆ ಎಲ್ಲವೂ ಸಾಂಪ್ರದಾಯಿಕ ಶೈಲಿಯಲ್ಲೇ ಇರುತ್ತವೆ. ಅಮ್ಮ ಬಹಳ ಸ್ನೇಹಜೀವಿ. ನಮ್ಮ ಬಡಾವಣೆಯ ಎಲ್ಲರೊಂದಿಗೂ ನಗುನಗುತ್ತಾ ಮಾತನಾಡುತ್ತಾಳೆ. ಆಕೆಗೆ ಅನೇಕ ಸ್ನೇಹಿತರಿದ್ದಾರೆ, ಅವರಲ್ಲಿ ಹೆಚ್ಚಿನವರು ಪುರುಷರೇ. ಆಕೆಯ ಮಾತಿನ ಮೃದು ಸಭ್ಯತೆ ಮತ್ತು ಸಹಾಯ ಮಾಡುವ ಗುಣದಿಂದಾಗಿ ಎಲ್ಲರೂ ಆಕೆಯೊಂದಿಗೆ ಮಾತನಾಡಲು, ಸಮಯ ಕಳೆಯಲು ಇಷ್ಟಪಡುತ್ತಾರೆ. ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವ ಗುಣ ಆಕೆಯದು. ನಮ್ಮ ತಂದೆ ಉದ್ಯಮಿ. ಬೇರೆ ನಗರದಲ್ಲಿ ಅವರ ವ್ಯವಹಾರವಿದೆ, ಹಾಗಾಗಿ ಅವರು ಹೆಚ್ಚಾಗಿ ಬೆಂಗಳೂರಿನಿಂದ ಹೊರಗೆ ಬೇರೆ ಊರುಗಳಲ್ಲಿ ಇರುತ್ತಾರೆ. ಮನೆಯಲ್ಲಿ ನಾನು ಮತ್ತು ಅಮ್ಮ ಒಟ್ಟಿಗೆ ವಾಸಿಸುತ್ತಿದ್ದೇವೆ. ಅಪ್ಪ ಮನೆಯಲ್ಲಿ ಇಲ್ಲದಾಗ ಅಮ್ಮನೇ ನನ್ನೆಲ್ಲ ಅಗತ್ಯಗಳನ್ನು ನೋಡಿಕೊಳ್ಳುತ್ತಾಳೆ. ಆದರೆ ಕೆಲವೊಮ್ಮೆ ನನ್ನೊಂದಿಗೆ ತುಂಬಾ ಕಟ್ಟುನಿಟ್ಟಾಗಿರುತ್ತಾಳೆ. ಒಂದು ಕಡೆ ವಾತ್ಸಲ್ಯದ ಮಳೆ, ಇನ್ನೊಂದು ಕಡೆ ಶಿಸ್ತಿನ ಕಠಿಣತೆ. ಇದೇ ನಮ್ಮಿಬ್ಬರ ಬಾಂಧವ್ಯ. ಅಮ್ಮ ತನ್ನ ಆರೋಗ್ಯದ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಾಳೆ. ಪ್ರತಿದಿನ ಬೆಳಿಗ್ಗೆ ಮನೆಯಲ್ಲಿ ತಪ್ಪದೆ ಯೋಗ ಮಾಡುತ್ತಾಳೆ. ಅದಕ್ಕಾಗಿಯೇ ಆಕೆ ತನ್ನ ದೇಹವನ್ನು ಅಚ್ಚುಕಟ್ಟಾಗಿ ಕಾಪಾಡಿಕೊಂಡಿದ್ದಾಳೆ. ಆಕೆಯ ಸೌಂದರ್ಯ ಮತ್ತು ಆರೋಗ್ಯ ಎಲ್ಲರಿಗೂ ಅಚ್ಚರಿ ಮೂಡಿಸುತ್ತದೆ. ಅಮ್ಮ ಹೊರಗೆ ಹೋದಾಗ ಹೆಚ್ಚಾಗಿ ರೇಷ್ಮೆ ಸೀರೆಗಳನ್ನೇ ಉಡುತ್ತಾಳೆ. ರೇಷ್ಮೆ ಸೀರೆಗಳೆಂದರೆ ಆಕೆಗೆ ಅಚ್ಚುಮೆಚ್ಚು. ಆದರೆ ಮನೆಯೊಳಗಿದ್ದಾಗ ಮಾತ್ರ ಆರಾಮದಾಯಕವಾದ ನೈಟಿಗಳನ್ನು ಧರಿಸುತ್ತಾಳೆ. ಆಕೆಯ ನೈಟಿಗಳು ಸಾಮಾನ್ಯವಾಗಿ ಸರಳ ವಿನ್ಯಾಸದಲ್ಲಿರುತ್ತವೆ. ಈಗ ನಾನು ನಿಮಗೆ ಒಂದು ಕಥೆ ಹೇಳಲು ಹೊರಟಿದ್ದೇನೆ. ಇದು ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆ. ಸುಮಾರು 1 ವರ್ಷದ ಹಿಂದೆ, ಅಂದರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಇದು ಸಂಭವಿಸಿತು. ಹಬ್ಬದ ಪ್ರಯಾಣ ಮತ್ತು ರಾತ್ರಿಯ ನಿರ್ಧಾರ. ನಮ್ಮ ಊರಿನಲ್ಲಿ ಒಂದು ದೊಡ್ಡ ಹಬ್ಬವಿತ್ತು. ಆ ಹಬ್ಬಕ್ಕೆ ಹೋಗಲು ನಾವಿಬ್ಬರೂ ಮೊದಲೇ ನಿರ್ಧರಿಸಿದ್ದೆವು. ಆ ದಿನ ಬೆಳಿಗ್ಗೆ ಅಮ್ಮ ಬೇಗ ಎದ್ದು ಸ್ನಾನ ಮಾಡಿ ಸಿದ್ಧಳಾದಳು. ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಆಕೆ ಅದ್ಭುತವಾಗಿ ಕಾಣುತ್ತಿದ್ದಳು. ನಂತರ ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸಿ ನಾನು ಕೂಡ ತಯಾರಾದೆ. ನಾವಿಬ್ಬರೂ ಮನೆಯಿಂದ ಹೊರಟು ಬಸ್ ನಿಲ್ದಾಣಕ್ಕೆ ಹೋದೆವು. ನಮ್ಮ ಊರು ಬೆಂಗಳೂರಿನಿಂದ ಸುಮಾರು 4 ಗಂಟೆಗಳ ಪ್ರಯಾಣದ ದೂರದಲ್ಲಿತ್ತು. ನಾವು ಬಸ್ಸಿನಲ್ಲಿ ಟಿಕೆಟ್ ಕಾಯ್ದಿರಿಸಿದ್ದೆವು. ಬಸ್ ಹತ್ತಿದ ನಂತರ ಅಮ್ಮ ಬಹಳ ಸಂತೋಷದಿಂದ ಮತ್ತು ಉತ್ಸಾಹದಿಂದ ಕಾಣುತ್ತಿದ್ದಳು. ತನ್ನ ಹುಟ್ಟೂರಿಗೆ ಹೋಗುತ್ತಿದ್ದೇನೆ, ಸಂಬಂಧಿಕರನ್ನು ಭೇಟಿಯಾಗುತ್ತೇನೆ ಎಂಬ ಸಂಭ್ರಮ ಆಕೆಯ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ದಾರಿಯುದ್ದಕ್ಕೂ ಆಕೆ ನನ್ನೊಂದಿಗೆ ಮಾತನಾಡುತ್ತಾ ಊರಿನ ಹಳೆಯ ಕಥೆಗಳನ್ನು ಹೇಳುತ್ತಾ ಬಂದಳು. ಆಕೆಯ ಸಂತೋಷವನ್ನು ನೋಡಿ ನನಗೂ ಖುಷಿಯಾಯಿತು. 4 ಗಂಟೆಗಳ ಪ್ರಯಾಣದ ನಂತರ ನಾವು ನಮ್ಮ ಊರನ್ನು ತಲುಪಿದೆವು. ಹಬ್ಬದ ವಾತಾವರಣ ಅದ್ಭುತವಾಗಿತ್ತು. ಊರೆಲ್ಲ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕೃತವಾಗಿತ್ತು. ನಾವು ನೇರವಾಗಿ ನಮ್ಮ ಸಂಬಂಧಿಕರ ಮನೆಗೆ ಹೋದೆವು. ಹಬ್ಬದ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆದವು. ನಾವು ಅನೇಕ ಸಂಬಂಧಿಕರನ್ನು ಭೇಟಿ ಮಾಡಿ ಅವರೊಂದಿಗೆ ಸಂತೋಷದಿಂದ ಮಾತುಕತೆ ನಡೆಸಿದೆವು. ಅಮ್ಮ ಎಲ್ಲರೊಂದಿಗೆ ನಗುಮುಖದಿಂದ ಬೆರೆಯುತ್ತಾ ಹಬ್ಬದ ಸಂಭ್ರಮದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡಳು. ಹಬ್ಬದ ಕಾರ್ಯಕ್ರಮಗಳು ಮುಗಿಯುವ ಹೊತ್ತಿಗೆ ಬಹಳ ರಾತ್ರಿಯಾಗಿತ್ತು. ಸುಮಾರು 7 ಗಂಟೆ ಆಗಿರಬಹುದು. ಆಗ ಅಮ್ಮ ನನ್ನನ್ನು ನೋಡಿ, ರಜತ್, ಈಗ ತುಂಬಾ ತಡವಾಗಿದೆ. ಈ ರಾತ್ರಿಯಲ್ಲೇ ಉಳಿದುಕೊಳ್ಳೋಣ. ನಾಳೆ ಬೆಳಿಗ್ಗೆ ಬೇಗ ಹೊರಟರೆ ಬೆಂಗಳೂರು ತಲುಪಬಹುದು ಎಂದಳು. ನನಗೆ ಆಗಲೇ ಸುಸ್ತಾಗಿತ್ತು ನಿಜ, ಆದರೆ ಬೆಂಗಳೂರಿಗೆ ಹೋಗಲು ಇನ್ನು ಬಸ್ಸುಗಳು ಸಿಗುತ್ತವೆ ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ಅಮ್ಮ, ಬೇಡ, ನಾವು ಈಗಲೇ ಹೋಗೋಣ. ಇನ್ನೂ ಬಸ್ಸುಗಳಿವೆ. ರಾತ್ರಿ ಪ್ರಯಾಣಿಸಿದರೂ ಪರವಾಗಿಲ್ಲ, ಬೆಳಿಗ್ಗೆ ಮನೆ ತಲುಪಬಹುದು ಎಂದು ಹೇಳಿದೆ. ಆದರೆ ಅಮ್ಮ ನನ್ನ ಮಾತಿಗೆ ಒಪ್ಪಲಿಲ್ಲ. ಬೇಡ ಕಂದ, ಇವತ್ತು ಇಲ್ಲೇ ಇರೋಣ. ನಾವಿಬ್ಬರೂ ತುಂಬಾ ದಣಿದಿದ್ದೇವೆ. ಪ್ರಯಾಣ ಮಾಡುವುದು ಕಷ್ಟವಾಗಬಹುದು. ನಾಳೆ ಬೆಳಿಗ್ಗೆ ಆರಾಮವಾಗಿ ಹೊರಡೋಣ ಎಂದು ಪಟ್ಟು ಹಿಡಿದಳು. ಅಮ್ಮನ ಹಠದ ಮುಂದೆ ನನ್ನ ವಾದ ನಡೆಯಲಿಲ್ಲ. ಕೊನೆಗೆ ನಾನು ಸರಿ ಎಂದು ಒಪ್ಪಿಕೊಂಡೆ. ಅಂದು ಇಡೀ ದಿನ ಹಬ್ಬದ ಕೆಲಸಗಳಲ್ಲಿ ಭಾಗವಹಿಸಿದ್ದರಿಂದ ನಮಗೆಲ್ಲರಿಗೂ ತುಂಬಾ ಸುಸ್ತು. ಬೇಗನೆ ಊಟ ಮುಗಿಸಿದೆವು. ಆಗ ರಾತ್ರಿ 7 ಗಂಟೆ ದಾಟಿತ್ತು. ಊಟವಾದ ನಂತರ ಅಮ್ಮ ಮಲಗಲು ಸಿದ್ಧತೆ ಮಾಡಿಕೊಂಡಳು. ನಾನು ನನ್ನ ಮೊಬೈಲ್ ತೆಗೆದುಕೊಂಡು ಇನ್ಸ್ಟಾಗ್ರಾಂನಲ್ಲಿ ರೀಲ್ಗಳನ್ನು ನೋಡುತ್ತಾ ಕುಳಿತಿದ್ದೆ. ಕತ್ತಲಲ್ಲಿ ಕಳೆದು ಹೋದ ಅಮ್ಮ. ಸುಮಾರು ರಾತ್ರಿ 8 ಗಂಟೆ ಆಗಿರಬಹುದು. ಇದ್ದಕ್ಕಿದ್ದಂತೆ ಅಮ್ಮ, ರಜತ್, ನನಗೆ ಬಾತ್ರೂಂಗೆ ಹೋಗಬೇಕು ಎಂದಳು. ನಮ್ಮ ಊರಿನ ಮನೆಯಲ್ಲಿ ಒಳಾಂಗಣ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ. ಬಯಲಿಗೆ ಹೋಗಬೇಕಿತ್ತು. ರಾತ್ರಿ ಸಮಯದಲ್ಲಿ ಒಬ್ಬಂಟಿಯಾಗಿ ಕತ್ತಲೆಯಲ್ಲಿ ಹೋಗುವುದು ಸುರಕ್ಷಿತವಲ್ಲ ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ತಕ್ಷಣ, ಅಮ್ಮ ಬೇಡ, ನಾನು ನಿನ್ನೊಂದಿಗೆ ಬರುತ್ತೇನೆ ಎಂದೆ. ಆದರೆ ಅಮ್ಮ ಬೇಡವೆಂದಳು.
ಬೇಡ ರಜತ್, ನೀನು ಇಲ್ಲೇ ಇರು. ನಾನು ಹತ್ತಿರದ ತೋಟಕ್ಕೆ ಹೋಗಿ ಬೇಗ ಬರುತ್ತೇನೆ. ನೀನು ಮೊಬೈಲ್ ನೋಡುತ್ತಾ ಕುಳಿತಿರು ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಮೊಬೈಲ್ ಫೋನ್ ತೆಗೆದುಕೊಂಡು ಹೊರಗೆ ಹೋದಳು. ಅಮ್ಮ ಆಗ ನೈಟಿಯಲ್ಲಿ ಇದ್ದಳು. ಹೊರಗೆ ಡಿಸೆಂಬರ್ ತಿಂಗಳ ಚಳಿ, ವಾತಾವರಣ ತುಂಬಾ ತಂಪಾಗಿತ್ತು. ಅಮ್ಮ ಹೊರಗೆ ಹೋಗಿ ಸುಮಾರು 15 ನಿಮಿಷಗಳು ಕಳೆದಿರಬಹುದು. ಸಮಯ ಸುಮಾರು 8:15 ಆಗಿತ್ತು. ಅವಳು ಇನ್ನೂ ಹಿಂತಿರುಗಿರಲಿಲ್ಲ. ನನಗೆ ಸ್ವಲ್ಪ ಆತಂಕ ಶುರುವಾಯಿತು. ಕತ್ತಲೆಯಲ್ಲಿ ಒಬ್ಬಂಟಿಯಾಗಿ ಹೋಗಿದ್ದಾಳೆ, ಏನಾಯಿತು ಎಂದು ಮನಸ್ಸಿನಲ್ಲಿ ಚಿಂತೆ ಕಾಡಲಾರಂಭಿಸಿತು. ನಾನು ಅವಳ ಮೊಬೈಲ್ ಫೋನ್ಗೆ ಕರೆ ಮಾಡಿದೆ. 1-2 ರಿಂಗ್ ಹೋಗಿ ಕರೆ ಸ್ವೀಕೃತವಾಯಿತು. ಹಲೋ ಅಮ್ಮ, ಎಲ್ಲಿದ್ದೀಯಾ? ಯಾಕೆ ಇಷ್ಟು ಹೊತ್ತು? ಬೇಗ ಬಾ ಎಂದೆ. ಅತ್ತ ಕಡೆಯಿಂದ ಅಮ್ಮನ ಧ್ವನಿ ಕೇಳಿಸಿತು. ಅವಳು ಮಾತನಾಡುತ್ತಿದ್ದಳು, ಆದರೆ ಅವಳ ಉಸಿರಾಟ ತುಂಬಾ ವೇಗವಾಗಿತ್ತು. ಯಾರೋ ಓಡಿ ಬಂದಂತೆ ಅಥವಾ ತುಂಬಾ ಆಯಾಸಗೊಂಡಂತೆ ಮಾತನಾಡುತ್ತಿದ್ದಳು. ಬರುತ್ತಿದ್ದೇನೆ ರಜತ್, ಹತ್ತಿರದಲ್ಲೇ ಇದ್ದೇನೆ ಎಂದಳು. ಆದರೆ ಅವಳ ಧ್ವನಿಯಲ್ಲಿ ಏನೋ ವ್ಯತ್ಯಾಸವಿತ್ತು. ನನಗೆ ಏನೋ ಸರಿ ಇಲ್ಲ ಅನಿಸಿತು. ನನ್ನ ಅನುಮಾನ ಹೆಚ್ಚಾಗುತ್ತಿರುವಾಗಲೇ ಅವಳು ಇದ್ದಕ್ಕಿದ್ದಂತೆ ಕರೆ ಕಟ್ ಮಾಡಿದಳು. ಸಮಯ ಸುಮಾರು 8:45 ಆಗಿತ್ತು. ಅಮ್ಮ ಇನ್ನೂ ಬಂದಿರಲಿಲ್ಲ. ನನ್ನ ಆತಂಕ ಇಮ್ಮಡಿಯಾಯಿತು. ಮೊಬೈಲ್ ಕರೆ ಕಟ್ ಆಗಿದ್ದು ಮತ್ತು ಅವಳ ಉಸಿರಾಟದ ತೊಂದರೆ ಕೇಳಿದ್ದರಿಂದ ನನಗೆ ಗಾಬರಿಯಾಯಿತು. ಏನೋ ಕೆಟ್ಟದ್ದು ಸಂಭವಿಸಿದೆ ಎಂದು ನನ್ನ ಮನಸ್ಸಿಗೆ ಬಲವಾಗಿ ಅನಿಸಿತು. ಇನ್ನು ಕಾಯುವುದು ಸರಿಯಲ್ಲ ಎಂದು ನಿರ್ಧರಿಸಿ ನಾನು ಅವಳನ್ನು ಹುಡುಕಿಕೊಂಡು ಹೊರಟೆ. ನಾನು ಟಾರ್ಚ್ ತೆಗೆದುಕೊಳ್ಳದೆ ಹಾಗೆಯೇ ಹೊರಗೆ ಬಂದೆ. ಹೊರಗೆ ದಟ್ಟ ಕತ್ತಲು ಆವರಿಸಿತ್ತು. ಚಳಿ ಜೋರಾಗಿತ್ತು. ದ್ರೋಹದ ಭೀಕರ ದೃಶ್ಯ. ನಾನು ನಿಧಾನವಾಗಿ ಅಮ್ಮ ಹೋಗಿದ್ದ ದಿಕ್ಕಿನಲ್ಲಿ ನಡೆದೆ. ನಮ್ಮ ಮನೆಯ ಹಿಂಭಾಗದಲ್ಲಿ ಒಂದು ದೊಡ್ಡ ತೋಟವಿತ್ತು. ಸಾಮಾನ್ಯವಾಗಿ ಜನರು ಅಲ್ಲಿಗೆ ಹೋಗುತ್ತಿದ್ದರು. ನಾನು ತೋಟದ ಕಡೆಗೆ ಹೆಜ್ಜೆ ಹಾಕಿದೆ. ಕತ್ತಲೆಯಲ್ಲಿ ದಾರಿ ಹುಡುಕಿಕೊಂಡು ಹೋಗುತ್ತಿದ್ದಾಗ ನನಗೆ ಯಾರೋ ನಿಧಾನವಾಗಿ ಮಾತನಾಡುತ್ತಿರುವ ಸದ್ದು ಕೇಳಿಸಿತು. ನಾನು ನಿಂತು ಶಬ್ದ ಯಾವ ಕಡೆಯಿಂದ ಬರುತ್ತಿದೆ ಎಂದು ಕಿವಿಗೊಟ್ಟೆ. ಅದು ನಮ್ಮ ತೋಟದ ಒಳಗಿನಿಂದ ಬರುತ್ತಿತ್ತು. ನನಗೆ ಕುತೂಹಲ ಮತ್ತು ಸ್ವಲ್ಪ ಭಯ ಒಟ್ಟೊಟ್ಟಿಗೆ ಆವರಿಸಿಕೊಂಡಿತ್ತು. ಈ ಸಮಯದಲ್ಲಿ ತೋಟದಲ್ಲಿ ಯಾರಿರಬಹುದು ಎಂದು ಯೋಚಿಸುತ್ತಾ ನಾನು ಶಬ್ದ ಮಾಡದೆ ಮೆಲ್ಲಗೆ ಆ ಕಡೆಗೆ ಸಾಗಿದೆ. ನಾನು ಇನ್ನಷ್ಟು ಹತ್ತಿರ ಹೋದಾಗ ನನಗೆ 2 ವ್ಯಕ್ತಿಗಳ ಧ್ವನಿಗಳು ಸ್ಪಷ್ಟವಾಗಿ ಕೇಳಿಸಲಾರಂಭಿಸಿದವು. ಒಬ್ಬರು ಪುರುಷ, ಇನ್ನೊಬ್ಬರು ಮಹಿಳೆ. ಆ ಮಹಿಳೆಯ ಧ್ವನಿ ನನಗೆ ಚೆನ್ನಾಗಿ ಪರಿಚಿತವಾಗಿತ್ತು. ಅದು ನನ್ನ ಅಮ್ಮನ ಧ್ವನಿಯಾಗಿತ್ತು. ನನಗೆ ಆಘಾತವಾಯಿತು. ಈ ರಾತ್ರಿ, ಈ ಚಳಿಯಲ್ಲಿ, ಈ ಕತ್ತಲೆಯಲ್ಲಿ ಅಮ್ಮ ಯಾರೊಂದಿಗೆ ಮಾತನಾಡುತ್ತಿದ್ದಾಳೆ? ನನ್ನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಸುಳಿದಾಡುತ್ತಿದ್ದವು. ನಾನು ಇನ್ನೂ ಸ್ವಲ್ಪ ಹತ್ತಿರ ಹೋದೆ. ಮರಗಳ ಹಿಂದೆ ನಿಂತು ನೋಡಿದೆ. ಕತ್ತಲಿನಲ್ಲಿ ಸ್ಪಷ್ಟವಾಗಿ ಏನೂ ಕಾಣಿಸುತ್ತಿರಲಿಲ್ಲ. ಆದರೆ ತೋಟದ ಮಧ್ಯಭಾಗದಲ್ಲಿ ನೆಲದ ಮೇಲೆ 2 ಮಲಗಿರುವಂತೆ ನನಗೆ ಕಂಡಿತು. ನಾನು ಕಣ್ಣುಗಳನ್ನು ಅರಳಿಸಿ ನೋಡಿದೆ. ಆಗ ನನಗೆ ನಿಜವಾಗಿಯೂ ಭೀಕರ ಆಘಾತ ಕಾದಿತ್ತು. ಕತ್ತಲೆಯಲ್ಲಿ ಮಂದ ಬೆಳಕಿನಲ್ಲಿ, ಬಹುಶಃ ಮೊಬೈಲ್ ಬೆಳಕು ಇತ್ತೋ ಇಲ್ಲವೋ ನನಗೆ ನೆನಪಿಲ್ಲ, ನನ್ನ ಅಮ್ಮ ಒಬ್ಬ ಅಪರಿಚಿತ ಪುರುಷನೊಂದಿಗೆ ಅಸಹ್ಯಕರ ಸ್ಥಿತಿಯಲ್ಲಿರುವುದು ನನ್ನ ಕಣ್ಣಿಗೆ ಬಿತ್ತು. ಏನು ನಡೆಯುತ್ತಿದೆ ಎಂದು ಒಂದು ಕ್ಷಣ ನನಗೆ ಅರ್ಥವಾಗಲಿಲ್ಲ. ನಾನು ಅಲ್ಲೇ ಕಲ್ಲಿನಂತೆ ನಿಂತು ನೋಡುತ್ತಿದ್ದೆ. ಆಗ ನನಗೆ ಅರಿವಾಯಿತು, ನನ್ನ ಅಮ್ಮ ಬೇರೊಬ್ಬ ವ್ಯಕ್ತಿಯೊಂದಿಗೆ ಪ್ರೀತಿಯ ಸಂಬಂಧ ಹೊಂದಿದ್ದಾಳೆ ಎಂದು. ನನಗೆ ಅಲ್ಲಿ ಒಂದು ಕ್ಷಣವೂ ನಿಲ್ಲಲು ಸಾಧ್ಯವಾಗಲಿಲ್ಲ. ನನ್ನ ಮನಸ್ಸು ತಲ್ಲಣಗೊಂಡಿತು. ನಾನು ಏನು ನೋಡಿದೆ, ಏನು ಕೇಳಿದೆ ಎಂಬುದನ್ನು ನಂಬಲು ನನಗೆ ಕಷ್ಟವಾಗುತ್ತಿತ್ತು. ನನ್ನ ಅಮ್ಮನೇ ಹೀಗೆ ಮಾಡಬಹುದಾ? ಈ ದೃಶ್ಯ ನನ್ನ ಮನಸ್ಸಿನಲ್ಲಿದ್ದ ಅಮ್ಮನ ಪವಿತ್ರ ಚಿತ್ರಣವನ್ನು ಛಿದ್ರಗೊಳಿಸಿತ್ತು. ನನಗೆ ಅಲ್ಲಿ ನಿಂತು ಅವರನ್ನು ಎದುರಿಸುವ ಧೈರ್ಯವಿರಲಿಲ್ಲ. ನನ್ನ ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡಿದ ನೋವು ನನ್ನ ಹೃದಯವನ್ನು ಹಿಂಡುತ್ತಿತ್ತು. ನಾನು ಯಾರೊಂದಿಗೂ ಏನೂ ಮಾತನಾಡದೆ, ಶಬ್ದ ಮಾಡದೆ ಬಂದ ದಾರಿಯಲ್ಲಿ ನಿಧಾನವಾಗಿ ಹಿಂದಿರುಗಿದೆ. ನನ್ನ ಹೆಜ್ಜೆಗಳು ಭಾರವಾಗಿದ್ದವು. ಮನಸ್ಸು ಸಂಪೂರ್ಣವಾಗಿ ಕಸಿವಿಸಿಯಾಗಿತ್ತು. ಸುಳ್ಳು ಮತ್ತು ಸಹಜತೆ. ಮನೆಗೆ ಬಂದ ನಾನು ಸುಮ್ಮನೆ ಹಾಸಿಗೆಯ ಮೇಲೆ ಕುಳಿತೆ. ನಾನು ನೋಡಿದ ಆ ಭೀಕರ ದೃಶ್ಯ ನನ್ನ ಕಣ್ಣುಗಳ ಮುಂದೆ ಮತ್ತೆ ಮತ್ತೆ ಸುಳಿಯುತ್ತಿತ್ತು. ನಾನು ಕಾಯುತ್ತಿದ್ದೆ, ಅಮ್ಮ ಯಾವಾಗ ಬರುತ್ತಾಳೆ ಎಂದು. ಸುಮಾರು ರಾತ್ರಿ 9:30 ಸುಮಾರಿಗೆ ಅಮ್ಮ ಮನೆಗೆ ಬಂದಳು. ಅವಳ ಮುಖ ಬೆವರಿನಿಂದ ಒದ್ದೆಯಾಗಿತ್ತು. ನೋಡಲು ತುಂಬಾ ದಣಿದಂತೆ ಕಾಣುತ್ತಿದ್ದಳು. ನಾನು ಏನೂ ನಡೆಯದಂತೆ ಸುಮ್ಮನೆ ಕುಳಿತಿದ್ದೆ. ಅವಳು ಒಳಗೆ ಬಂದು ನನ್ನನ್ನು ನೋಡಿ ನಕ್ಕಳು. ಏನು ರಜತ್, ಮಲಗಿಲ್ಲವಾ ಇನ್ನು ಎಂದು ಕೇಳಿದಳು. ನಾನು ಅವಳನ್ನು ದಿಟ್ಟಿಸಿ ನೋಡಿದೆ. ಅಮ್ಮ, ಎಲ್ಲಿ ಹೋಗಿದ್ದೆ ಇಷ್ಟು ಹೊತ್ತು? ಯಾಕೆ ಕತ್ತಲೆಯಲ್ಲಿ ಅಷ್ಟು ಹೊತ್ತು ನಿಂತಿದ್ದೆ? ನಾನು ಫೋನ್ ಮಾಡಿದಾಗಲೂ ನಿನ್ನ ಧ್ವನಿ ಸರಿ ಇರಲಿಲ್ಲ. ಏನು ವಿಷಯ ಎಂದು ನೇರವಾಗಿ ಕೇಳಿದೆ. ಅವಳು ಒಂದು ಕ್ಷಣ ತಡಬಡಾಯಿಸಿದಳು. ನಂತರ, ಏನಿಲ್ಲ ಕಂದ, ಕೆಲವು ನಾಯಿಗಳು ನನ್ನನ್ನು ಬೆನ್ನಟ್ಟಿದವು.
ಅವುಗಳಿಂದ ತಪ್ಪಿಸಿಕೊಳ್ಳಲು ಓಡಿ ಬರಬೇಕಾಯಿತು. ಅದಕ್ಕೆ ಸ್ವಲ್ಪ ದಣಿದಿದ್ದೇನೆ, ಭಯವಾಯಿತು ಎಂದು ಸುಳ್ಳು ಹೇಳಿದಳು. ಅವಳ ಸುಳ್ಳು ಕೇಳಿ ನನಗೆ ನಗು ಬಂತು, ಆದರೆ ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ನಾನು ನಗಲಿಲ್ಲ. ಅವಳ ಮುಖಭಾವದಲ್ಲಿ ಯಾವುದೇ ಪಶ್ಚಾತ್ತಾಪದ ಲಕ್ಷಣವಿರಲಿಲ್ಲ. ಅವಳು ಸಂಪೂರ್ಣವಾಗಿ ಸಹಜವಾಗಿದ್ದಳು. ನಾನು ಏನನ್ನು ನೋಡಿಲ್ಲ ಎಂದು ಅವಳು ಅಂದುಕೊಂಡಿದ್ದಳು ಅನಿಸುತ್ತದೆ. ಹೌದಾ ಅಮ್ಮ, ನಾಯಿಗಳು ಬೆನ್ನಟ್ಟಿದವ, ಹುಷಾರಾಗಿರಬೇಕಿತ್ತು ಎಂದು ನಾನು ಯಾಂತ್ರಿಕವಾಗಿ ಹೇಳಿದೆ. ಅವಳು ಹೌದು ಕಂದ, ತುಂಬಾ ಸುಸ್ತಾಗಿದೆ. ಈಗ ಒಂದು ಸ್ನಾನ ಮಾಡಿದರೆ ಸ್ವಲ್ಪ ಫ್ರೆಶ್ ಆಗುತ್ತೇನೆ ಎಂದಳು. ಅವಳು ತನ್ನ ಬ್ಯಾಗಿನಿಂದ ಹೊಸ ನೈಟಿ ಒಂದನ್ನು ತೆಗೆದುಕೊಂಡಳು. ಆ ನೈಟಿ ಅವಳು ಮನೆಯಲ್ಲಿ ಧರಿಸುತ್ತಿದ್ದ ಇತರ ನೈಟಿಗಳಿಗಿಂತ ಸ್ವಲ್ಪ ಭಿನ್ನವಾಗಿತ್ತು, ಹೊಸದಾಗಿತ್ತು. ಅದನ್ನು ತೆಗೆದುಕೊಂಡು ಸ್ನಾನ ಮಾಡಲು ಹೋದಳು. ಸುಮಾರು 10 ನಿಮಿಷಗಳ ನಂತರ ಅವಳು ಸ್ನಾನ ಮುಗಿಸಿ ಹೊರಗೆ ಬಂದಳು. ನನ್ನ ಬಳಿ ಬಂದು, ರಜತ್, ತುಂಬಾ ರಾತ್ರಿಯಾಗಿದೆ, ನಾಳೆ ಬೆಳಿಗ್ಗೆ ಬೇಗ ಹೊರಡಬೇಕು, ಮಲಗು ಹೋಗು ಎಂದಳು. ನಾನು ಸರಿ ಎಂದು ತಲೆ ಅಲ್ಲಾಡಿಸಿದೆ. ನಂತರ ನಾವಿಬ್ಬರೂ ಮಲಗಿದೆವು. ಆದರೆ ನನಗೆ ನಿದ್ದೆ ಬರುತ್ತಿರಲಿಲ್ಲ. ನನ್ನ ಪಕ್ಕದಲ್ಲೇ ನನ್ನ ಅಮ್ಮ ಮಲಗಿದ್ದಳು. ಆದರೆ ನಾನು ನೋಡಿದ ಅಮ್ಮ ಬೇರೆಯಾಗಿದ್ದಳು. ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು, ಗೊಂದಲಗಳು. ನನಗೆ ಏನು ಮಾಡಬೇಕು ಎಂದು ತೋಚುತ್ತಿರಲಿಲ್ಲ. ಈ ಘಟನೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತೆಗೆದುಕೊಳ್ಳುತ್ತದೆ ಎಂದು ನನಗೆ ಆಗ ತಿಳಿದಿರಲಿಲ್ಲ. ಮುಂದೆ ಏನಾಯಿತು, ನಾನು ಈ ವಿಷಯವನ್ನು ಹೇಗೆ ನಿಭಾಯಿಸಿದೆ, ಅಮ್ಮನ ನಿಜವಾದ ಮುಖ ಏನು ಎಂಬುದು ಮುಂದಿನ ಭಾಗದಲ್ಲಿ ನೋಡೋಣ.